ಚಾನಲ್ಗೆ 200 ಮೆಂಬರ್ಸ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಇದುವರೆಗೂ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ಗೆ. ನಾನು ಪ್ರತಿ ಸರಿ ಹೇಳೋ ಹಾಗೆ ನಿಮ್ಮ ಪ್ರೀತಿ ಸಪೋರ್ಟಿಂದನೇ ನನಗೆ 200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ನಾನು ಇನ್ನೂ ಬೆಸ್ಟ್ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರಿಗೋಸ್ಕರ. ಹಾಗೆ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಇದೇ ವಿಡಿಯೋ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ, ಒಳ್ಳೆ ಕಂಟೆಂಟ್ಸ್ನ ಕೊಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೆ ನೋಡಿ. ನಾನು ಫೇಸ್ ವ್ಯಾಕ್ಸ್ನ ಮಾಡ್ಸೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದು ರೆಗ್ಯುಲರ್ ಆಗಿ ಯಾರ್ಯಾರು ಫೇಸ್ ವ್ಯಾಕ್ಸ್ನ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋ. ಫೇಸ್ ವ್ಯಾಕ್ಸ್ ಆದಮೇಲೆ ಫೇಸ್ನ ಹೇಗೆ ಕೇರ್ ಮಾಡಬೇಕು, ಸ್ಕಿನ್ ಕೇರ್ ಹೇಗೆ ಮಾಡಬೇಕು, ರ್ಯಾಷಸ್ನ ಹೇಗೆ ಅವಾಯ್ಡ್ ಮಾಡಬೇಕು, ಆ್ಯಂಡ್ ರೆಡ್ನೆಸ್, ರ್ಯಾಷಸ್ ಇದೆಲ್ಲ ಫೇಸ್ ವ್ಯಾಕ್ಸ್ ಆದಮೇಲೆ ಕಾಮನ್ ಆಗಿ ಇರುತ್ತೆ. ಅದನ್ನೆಲ್ಲ ಹೇಗೆ ಪ್ರಿವೆನ್ಷನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಇವಾಗ ನಾನು ಕಂಪ್ಲೀಟ್ ಫೇಸ್ ವ್ಯಾಕ್ಸ್ನ ಮಾಡಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ವ್ಯಾಕ್ಸ್ ಎಲ್ಲ ಆದಮೇಲೆ ನಾನು ಹೇಗೆ ಸ್ಕಿನ್ ಕೇರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನನಗಿಲ್ಲಿ ಫೇಸ್ ಫುಲ್ಲು ರೆಡ್ಡಿಶ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆ್ಯಂಡ್ ಇಚ್ಚಿಂಗ್ ಕೂಡ ಆಗ್ತಾಯಿತ್ತು, ಫುಲ್ಲು ಪೇಯ್ನ್ ಆಗ್ತಾಯಿತ್ತು ನನಗೆ. 5 months ಆಗಿತ್ತು ಅನ್ಕೋತೀನಿ ನಾನು ವ್ಯಾಕ್ಸಿನ್ ಮಾಡಿಸಿ. ನನಗೆ ಫೇಸ್ ವ್ಯಾಕ್ಸ್ ಆಯಿತು, ಬಟ್ ಹೇರು ಸ್ವಲ್ಪ ಹಾಗೆ ಇತ್ತು. ಸೊ ನಾನು ಥ್ರೆಡ್ಡಿಂಗ್ ಮಾಡಿಸ್ತಾ ಇದ್ದೀನಿ ಇವಾಗ. ಬಿಕಾಸ್ ಮತ್ತೆ ಫೇಸ್ ವ್ಯಾಕ್ಸ್ ಒಂದು ಸರಿ ಆದಮೇಲೆ ಮತ್ತೆ ಮಾಡಿಸಿದ್ರೆ ಇನ್ನೂ ಇಚ್ಚಿಂಗ್ ಜಾಸ್ತಿ ಆಗುತ್ತೆ ಮತ್ತು ಪಿಂಪಲ್ಸ್ ಬರೋ ಚಾನ್ಸ್ ತುಂಬಾ ಇರುತ್ತೆ. ಸೊ ನಾನು ಥ್ರೆಡ್ಡಿಂಗ್ ಮಾಡಿಸ್ತಾ ಇದ್ದೀನಿ ಇವಾಗ. ಥ್ರೆಡ್ಡಿಂಗ್ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು. ಇವಾಗ ಮನೆಗೆ ಹೋಗಿ ಸ್ಕಿನ್ ಕೇರ್ ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇದು ರೆಡ್ ಆಗೋಯ್ತು ಫೇಸು. ಸೊ ನಾನು ಈಗ ಫ್ಲೋರಲ್ಲಿ ಕಡಲೆ ಹಿಟ್ಟು ಬರುತ್ತಲ್ಲ, ಸೊ ಅದರಲ್ಲಿ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಫೇಸ್ ಮಾಸ್ಕು ಫುಲ್ ನೋಡ್ಬೋದು, ಇಲ್ಲೆಲ್ಲ ರೆಡ್ ಆಗಿದೆ, ಬಟ್ ಇಲ್ಲೆಲ್ಲ ಹಾಕ್ಕೊಳಕ್ಕಾಗಲ್ಲ. ಇಷ್ಟು ಹಾಕಿದ್ದೀನಿ, ಉರಿ ಆಗ್ತಿದೆ. ಸೊ ನಾನು ಕಡಲೆ ಹಿಟ್ಟಿಗೆ ಕೋಲ್ಡ್ ವಾಟರ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಕೂಲ್ ಆಗಲಿ ಫೇಸ್ ಅಂತ. ಬಟ್ ಎಷ್ಟೇ ಕೂಲ್ ಹಾಕಿದ್ರೂ ಸಿಕ್ಕಾಬಟ್ಟೆ. ಇನ್ನೊಂದು ರೌಂಡ್ ಹಾಕೋತೀನಿ ನಾನು, ಆಗ್ತಾಯಿಲ್ಲ. ಆ್ಯಕ್ಚುಲಿ ಡೈಲಿ ಸೋಪ್ನ ಬಳಸಿ ಮುಖ ತೊಳೆಯೋ ಬದಲು ಕಡಲೆ ಹಿಟ್ಟನ್ನ ಬಳಸಿ ಮುಖ ತೊಳೆದ್ರೆ ನ್ಯಾಚುರಲ್ ಆಗಿ ಒಳ್ಳೆಯದು. ನಾನು ಸುಮಾರು ಸರಿ ಮಾಡ್ತೀನಿ. ನನಗೆ ಕಡಲೆ ಹಿಟ್ಟು ತಕ್ಷಣ ಕೈಗೆ ಸಿಗಬೇಕು, ಅವಾಗ ಸಿಕ್ಕಿಲ್ಲ ಹುಡುಗಬೇಕು, ಅಲ್ಲಿಟ್ಟಿದ್ದಾರೆ ನಮ್ಮಮ್ಮ ಇಲ್ಲಿಟ್ಟಿದ್ದಾರೆ, ಯೂಸ್ ಮಾಡಲ್ಲ, ಸೋಪ್ ಯೂಸ್ ಮಾಡ್ಕೊತೀನಿ. ತಕ್ಷಣಕ್ಕೆ ಸಿಕ್ಕಿದ್ರೆ ನಾನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೊತೀನಿ, ಅದು ತುಂಬಾ ಒಳ್ಳೆಯದು. ನೀವು ಕೂಡ ಯೂಸ್ ಮಾಡಿ. ಸೊ ಈಗ ಇದು ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮತ್ತೆ ಇನ್ನೊಂದು ಸರಿ ಹಾಕೊತೀನಿ ನಾನು. ಫೇಸ್ ಇವಾಗ ನೋಡ್ತಾ ಇದ್ದೀರಾ ಡ್ರೈ ಆಗಿದೆ. ಇವಾಗ ಹೋಗಿ ಫೇಸ್ನ ವಾಶ್ ಮಾಡಿ ಆ್ಯಂಡ್ ಐಸ್ ಕ್ಯೂಬಲ್ಲಿ ಒಂದು 2 minutes ಮಸಾಜ್ ಮಾಡ್ಕೊತೀನಿ. ಆಫ್ಟರ್ ದಟ್ ಅದಾದಮೇಲೆ ನಾನು ಮತ್ತೆ ಕಡಲೆ ಹಿಟ್ಟಲ್ಲಿ ಫೇಸ್ ಮಾಸ್ಕ್ನ ಹಾಕ್ಕೊತೀನಿ. ಸೊ ಇದು ರೆಡ್ನೆಸ್ ಸ್ವಲ್ಪ ಕಮ್ಮಿ ಆಗಬೇಕು. ಸಿಕ್ಕಾಬಡೆ ರೆಡ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಫೇಸ್ ವ್ಯಾಕ್ಸಿನ್ ಮಾಡಿಸ್ತಾ ಇರಲಿಲ್ಲ ನಾನು.
5-6 ಮಂತ್ಸ್ ಆಗಿತ್ತು ನಾನು ಲೇಸರ್ ಟ್ರೀಟ್ಮೆಂಟ್ ತಗೋತಾ ಇದ್ದೆ. ಬಟ್ ಸಡನ್ಲಿ ಇವಾಗ ನನಗೆ ಫೆಸ್ಟಿವಲ್ ಇರೋದ್ರಿಂದ ನಾನು ಇವಾಗ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ಕೊಂಬಂದೆ. ಫೇಸ್ ಸಿಕ್ಕಾಬಿಟ್ಟೆ ರೆಡ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗೊತ್ತಾಗುತ್ತೆ. ಉರಿತಾ ಉಂಟು. ಸೊ ಇವಾಗ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊತೀನಿ. ಇನ್ನೊಂದು ಹೇಳಬೇಕಿತ್ತು, ಕಡಲೆ ಹಿಟ್ಟಲ್ಲಿ ಇಫ್ ಇನ್ ಕೇಸ್ ನೀವು ಕಡಲೆ ಹಿಟ್ಟನ್ನು ಇದೇ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಫೇಸ್ ವ್ಯಾಕ್ಸ್ ಮಾಡ್ಕೊಬಂದು ಕಡಲೆ ಹಿಟ್ಟು ಏನಾದರೂ ಬಳಸಬೇಕು ಅಂದರೆ ಕಡಲೆ ಹಿಟ್ಟು ಫೇಸ್ ಮೇಲೆ ಹಾಕಿ ಡ್ರೈ ಆದಮೇಲೆ ಯಾವುದೇ ಕಾರಣಕ್ಕೂ ಉಜ್ಜಿ ತೊಳಿಬೇಡಿ. ನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಉಜ್ಜಿದ್ರೆ ಆಲ್ರೆಡಿ ರೆಡ್ ಆಗಿರುತ್ತೆ, ಇನ್ನು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಇವಾಗ ಬೇಗ ಟೈಮ್ ಇಲ್ಲ, ಬೇಗ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊಬೇಕು. ನೆಕ್ಸ್ಟು ಮತ್ತೆ ಇನ್ನೊಂದು ರೌಂಡು ನಾನು ಕಡಲೆ ಹಿಟ್ಟಲ್ಲಿ ಮಾಸ್ಕ್ನ ಹಾಕೊಂಡ್ಬರ್ತೀನಿ. ಸೊ ಗ್ಲಾಸಲ್ಲೇ ಕ್ಯೂಬ್ ಮಾಡಿ ಇಟ್ಬಿಟ್ಟಿದ್ವಿ ಇವತ್ತು ಸಡನ್ ಪ್ಲ್ಯಾನ್ ಆಗಿದ್ದು ಫೇಸ್ ವ್ಯಾಕ್ಸಿನ್ ಮಾಡಿಸೋದು. ಮೇರಾ ಬ್ಯಾಗ್ ಹೇಳಿ. ವಿಂಟರ್ ಅಲ್ವಾ, ಚಳಿಗಾಲ ಅಲ್ವಾ. ಸೊ ಐಸ್ ಕ್ಯೂಬ್ ನಾನು ಎಷ್ಟೇ ಇದ್ರೂ ನಾನು ತಡ್ಕೊತೀನಿ, ಬಿಕಾಸ್ ನಾನು ಡೈಲಿ ಯೂಸ್ ಮಾಡ್ತೀನಿ. ವಿಂಟರ್ ಟೈಮಲ್ಲಿ ಐಸ್ ಕ್ಯೂಬ್ ಜಾಸ್ತಿ ಯೂಸ್ ಮಾಡೋಕ್ಕೂ ತುಂಬ ಚಳಿ ಆಗುತ್ತೆ. ಫೇಸ್ ವ್ಯಾಕ್ಸ್ ಮಾಡಿಸ್ತಾ ಇದ್ದೆ, ಬಟ್ ನನಗೆ ಗೊತ್ತಿಲ್ಲ ಆವಾಗ. ನಾನು ಇದು ಹೇಳ್ತಾ ಇರೋ ಮಾತು ಬಂದು 3 years ಬ್ಯಾಕ್. ಓಕೆ, ಸೊ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ ನಾನು. 3 years ಬ್ಯಾಕ್ ಏನು ಮಾಡ್ತಿದ್ದೆ, ಫಸ್ಟು ಫೇಸ್ ವ್ಯಾಕ್ಸ್ ಮಾಡಿಸ್ಬೇಕು ಅಂತ ಅನಿಸ್ತು ನನಗೆ. ಸೊ ಫೇಸ್ ವ್ಯಾಕ್ಸ್ ಮಾಡಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಏನು ಅದಾದಮೇಲೆ ನಾನು ಫೇಸ್ಗೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋದಾಗಲಿ, ಇಲ್ಲಾಂದರೆ ಅದೇ ಈ ಥರ ಪ್ರಿಕಾಷನ್ಸ್ ತಗೊಳ್ಳೋದಾಗಲಿ, ಇಲ್ಲಾಂದರೆ ಕಡಲೆ ಹಿಟ್ಟಲ್ಲಿ ಯಾವುದಾದ್ರೂ ಪ್ಯಾಕ್ ಹಾಕೊಳ್ಳೋದಾಗಲಿ ಏನೂ ಮಾಡ್ತಾ ಇರಲಿಲ್ಲ. ಬರ್ತಾ ಇದ್ದೆ, ಫೇಸ್ ವಾಶ್ ಮಾಡಿಕೊಂಡು ಬಿಟ್ಬಿಡ್ತಾ ಇದ್ದೆ. ಸೊ ಅದರಿಂದ ನನಗೆ ಏನಾಯಿತು, ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ಪಿಂಪಲ್ಸು ಹೊಟ್ಟೋದ್ರೆ ಅದೊಂಥರ, ಆದರೆ ನನಗೆ ಮಾರ್ಕ್ಸ್ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಏನು ಪಿಂಪಲ್ ಬರುತ್ತೆ ಅದ್ರದ್ದು ಮಾರ್ಕ್ಸ್ ಆ್ಯಕ್ನಿ ನಿಂತ್ಕೊಂಡ್ಬಿಟ್ರೆ ನನಗೆ ತುಂಬ ವರ್ಷಗಳ ಕಾಲ ಅದು ಹೋಗಲಿಲ್ಲ. ನನಗೆ ಚಿಕ್ಕದು ಹಾಗೇ ಇರ್ತಾಯಿತ್ತು. ಅದಾಗಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಇನ್ನೂ ಇದೆ, ಬಟ್ ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ. ಸೊ ಹೀಗೆ, ಬಟ್ ಮುಂಚೆಗಿಂತ ಇವಾಗ ಪರವಾಗಿಲ್ಲ. ಅದರಿಂದ ನಾವು ಫೇಸ್ ವ್ಯಾಕ್ಸ್ ಆದಮೇಲೆ ಬೇಸಿಕ್ಕಾಗಿ ಏನು ಮಾಡಬೇಕು ಅದು ಮಾಡಲೇಬೇಕು. ಆವಾಗಲೇ ನಾವು ಫೇಸ್ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಫೇಸ್ ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಲ್ವಾ. ಫೇಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಹೆಣ್ಮಕ್ಳಿಗೆ ಫೇಸೇ ಇಂಪಾರ್ಟೆಂಟ್. ಫೇಸು ಬಾಡಿ ಎರಡೂ. ಜನ ಅದರಲ್ಲೇ ಅಳೆದು ಬಿಡ್ತಾರಲ್ಲ ನಮ್ಮನ್ನ. ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ ನಿಮಗೆ. ಸೀರಿಯಸ್ಲಿ ನಮ್ಮ ಫೇಸ್ ಜನರು ಹೆಂಗೆ ಅಂದರೆ ನಮ್ಮ ಫೇಸು ನಮ್ಮ ಬಾಡಿಯಿಂದನೇ ನಮ್ಮನ್ನ ಅಳೆದು ಬಿಡ್ತಾರೆ. ಸೊ ಹೆಣ್ಮಕ್ಳಾದ ನಾವು ನಮ್ಮ ಫೇಸು ನಮ್ಮ ಬಾಡಿನ ಯಾವತ್ತೂ ಚೆನ್ನಾಗಿ ಇಟ್ಕೋಬೇಕು. ಎಸ್ಪೆಷಲಿ ಫಿಲಮ್ ಇಂಡಸ್ಟ್ರಿಲಿ ಇರೋರು, ಫ್ಯಾಷನ್ ಇಂಡಸ್ಟ್ರಿಲಿ ಇರೋರು, ಮಾಡ್ಲಿಂಗಲ್ಲಿ ಇರೋರು. ಈಗ ಐಸ್ ಕ್ಯೂಬ್ ಮಸಾಜ್ ಸಾಕು ಅನ್ಕೋತೀನಿ. ಇನ್ನೊಂದು ರೌಂಡು ನಾನಿವಾಗ ಸೆಕೆಂಡ್ ರೌಂಡು ಕಡಲೆ ಹಿಟ್ಟಲ್ಲಿ ನಾನು ಫೇಸ್ ಮಾಸ್ಕ್ನ ಹಾಕ್ಕೊಂಡು ಬರ್ತೀನಿ. ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ಸಂಚು. ಮಿಕ್ಸಿಂಗ್ ಕಡಲೆ ಹಿಟ್ಟು ಮತ್ತೆ ಐಸ್ ಕ್ಯೂಬ್ ವಾಟರ್ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಸೊ ಅಪ್ಲೈ ಮಾಡೋಣಲ್ಲ. ಜೋಕಿ ಮಿರರ್ ನೋಡ್ಲಾ, ಕ್ಯಾಮರಾ ನೋಡೋಣ. ಆ್ಯಕ್ಚುಲಿ ಕ್ಯಾಮರಾ ನೋಡ್ರೆ ನಂಗೆ ಅಷ್ಟು ಗೊತ್ತಾಗ್ತಿಲ್ಲ. ಹಾಕಿ
ಕಡಲೆ ಹಿಟ್ಟು ತುಂಬ ಥಿಕ್ಕಾಗೂ ಇರಬಾರ್ದು, ತುಂಬ ಅಂದರೆ ಹೇಳೋದು ತೆಳುವಾಗೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಯಾವಾಗಲೂ ಅಷ್ಟೇ ಫೇಸ್ಗೆ ಅಪ್ಲೈ ಮಾಡುವಾಗ ತುಂಬ ಸಾಫ್ಟಾಗಿ ನಾನು ಹಾಕೊತಾ ಇರೋದು. ನನ್ನ ಸ್ಕಿನ್ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಪಿಂಪಲ್ಸ್ ಬರೋದು ಸಹಜ ಅಂತ ಡಾಕ್ಟರ್ ಹೇಳಿಬಿಟ್ರು. ನನಗೆ ತುಂಬಾ ಶಾಕ್ ಆಗೋಯ್ತು, ತುಂಬಾ ಬೇಜಾರಾಗೋಯ್ತು. ನನಗೆ ಪಿಂಪಲ್ಸ್ ಇಷ್ಟ ಇಲ್ಲ, ಬಟ್ ನಾನು ಏನೇ ಮಾಡಿದ್ರು ಪಿಂಪಲ್ಸ್ ಅಂತೂ ನನ್ನ ಬಿಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ರ್ಯಾಷಸ್ ಆಗಿದೆ ಬಿಕಾಸ್ ಆಫ್ ವ್ಯಾಕ್ಸಿನ್. ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇರೋರು ವ್ಯಾಕ್ಸಿನ್ ಮಾಡಿಸ್ತಾ ಇದ್ದೀರಾ? ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಸೊ ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಅನಿಸಿಕೆನೇ ಹೇಳಿ. ವ್ಯಾಕ್ಸಿನ್ ಮಾಡಿಸುವಾಗ ನಿಮಗೆ ಅದು ಸ್ಯಾಟಿಸ್ಫೈ ಆಗುತ್ತಾ ಅಥವಾ ಥ್ರೆಡ್ಡಿಂಗ್ ಬೆಟರ್? ಆ್ಯಕ್ಚುಲಿ ನಾನು ಇವತ್ತು ಪಾರ್ಲರಲ್ಲಿ ವ್ಯಾಕ್ಸಿನ್ ಮಾಡಿಸ್ದೆ, ಬಟ್ ಹೇರ್ಸ್ ಕಮ್ಮಿ ಆಗಿಲ್ಲ, ರೆಡ್ನೆಸ್ ಜಾಸ್ತಿ ಆಗ್ತಾಯಿತ್ತು ಅಂತ ಥ್ರೆಡ್ಡಿಂಗ್ ಕೂಡ ಮಾಡಿಸ್ಕೊಂಡೆ. ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಮೆಥಡ್ಸು ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆ, ಕಂಪ್ಲೀಟ್ ಆಗಿದೆ. ಇವಾಗ ಇದು ಫುಲ್ ಡ್ರೈ ಆಗಬೇಕು. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ನೀವು ಫೇಸ್ ಮಾಸ್ಕ್ ಹಾಕೋಬೇಕಂದ್ರೆ ಅಥವಾ ಫೇಸ್ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಬೈ ಹ್ಯಾಂಡ್ಸಿಂದ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಯಾವಾಗಲೂ ಅಪ್ವರ್ಡ್ಸ್ ಇರಬೇಕು. ನಾನು ಹಾಕೊಳ್ಳುವಾಗ ಹಾಕಲಿಲ್ಲ, ಬಿಕಾಸ್ ನನಗೆ ಫುಲ್ ರೆಡ್ನೆಸ್ ಇದ್ದಿದ್ದರಿಂದ ನಾನು ಬೇಗ ಆಗಬೇಕಿತ್ತು. ಸೊ ನಾನು ನಾರ್ಮಲ್ ಆಗಿ ಹಾಕೊಂಡಿದ್ದೀನಿ. ಬಟ್ ನೀವು ಯಾವುದೇ ಫೇಸ್ ಮಾಸ್ಕ್ ಹಾಕುವಾಗ, ಇಲ್ಲಾಂದರೆ ಎಕ್ಸಸೈಸ್, ಫೇಸ್ ಲಿಫ್ಟ್ ಆ ಥರ ಮಾಡುವಾಗ ನೀವು ಯಾವಾಗಲೂ ಅಪ್ವರ್ಡ್ಸ್ ಇರಬೇಕು. ಇವಾಗ ಎಕ್ಸಾಂಪಲ್, ಕಡಲೆ ಹಿಟ್ಟಲ್ಲಿ ನೀವು ಫೇಸ್ ಮಾಸ್ಕ್ ಹಾಕೋಬೇಕು ಅಂತ ಇದ್ದರೆ ಯಾವಾಗಲೂ ಹೀಗೆ ಅಪ್ವರ್ಡ್ಸ್ ಇರಬೇಕು. ಓಕೆ, ಸೊ ಅವಾಗ ಫೇಸ್ ನಮ್ಮದು ಲಿಫ್ಟ್ ಆಗುತ್ತೆ ಮೇಲೆ. ಮತ್ತು ಇನ್ನೊಂದು ಕಡಲೆ ಹಿಟ್ಟಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಏನಕ್ಕೆ ತುಂಬ ಒಳ್ಳೆಯದು ಅಂದರೆ ಇದು ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಸ್ಕಿನ್ ಟೈಟನಿಂಗ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಕಡಲೆ ಹಿಟ್ಟು. ನೀವು ಕಡಲೆ ಹಿಟ್ಟಲ್ಲಿ ನೀವು ಫೇಸ್ ಮಾಸ್ಕ್ ಹಾಕೋಬೇಕು ಅಂತ ಹೇಳುವಾಗ ವಾಟರ್ ಬೇಡ, ನನಗೇನಾದರೂ ಬೇರೆ ಏನಾದರೂ ಹಾಕೊಬೇಕು ಅಂತ ಹೇಳಿದ್ರೆ ನೀವು ಮಿಲ್ಕ್ ಹಾಕೊಬೋದು. ಕಡಲೆ ಹಿಟ್ಟಿಗೆ ಮಿಲ್ಕ್ನ ಆ್ಯಡ್ ಮಾಡಿ ಹಾಕೊಬೋದು, ತುಂಬಾ ಒಳ್ಳೆಯದು. ನನಗೆ ಮುಂಚೆ ಇಲ್ಲಿ ಆ್ಯಕ್ನಿ ಜಾಸ್ತಿ ಇತ್ತು, ಬಟ್ ನನಗೆ ಇವಾಗ ಫೋರ್ ಹೆಡ್ಡಲ್ಲಿ ಒಂದು ಆ್ಯಕ್ನಿ ಮಾರ್ಕ್ಸ್ ಇಲ್ಲ. ಪಿಂಪಲ್ಸು ಕೂಡ ಅಲ್ಲಿ ಬರ್ತಾ ಇಲ್ಲ, ಏನಂತ ಗೊತ್ತಿಲ್ಲ. ನನಗೆ 2 years ಬ್ಯಾಕ್ ಇಲ್ಲೇ ಜಾಸ್ತಿ ಬರ್ತಾಯಿತ್ತು,
ಬಟ್ ಇವಾಗ ಇಲ್ಲಿ ಒಂದು ಬರ್ತಾ ಇಲ್ಲ. ಬಿಕಾಸ್ ನನಗನ್ಸೋ ಪ್ರಕಾರ ಅದು 100% ಕಡಲೆ ಹಿಟ್ಟು ಮತ್ತು ಹಾಲು ಹಾಕೋತಾ ಇದೆ, ಆಮೇಲೆ ನಿಂಬೆ ರಸ, ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೆ. ಆಮೇಲೆ ಬಿಟ್ಟೆ ನಾನು. ಬಟ್ ಅದು ಒನ್ ಆಫ್ ದ ಬೆಸ್ಟ್ ಥಿಂಗ್. ನೀವು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡಬಹುದು. ನೀವು ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡುವಾಗ ನೀವು ಡಾಕ್ಟರ್ ಸಜೆಷನಿಂದ ಯೂಸ್ ಮಾಡಬೇಕಾಗುತ್ತೆ. ಆದರೆ ಈ ಹೋಮ್ ಮೇಡ್ ಅಥವಾ ನ್ಯಾಚುರಲಿ ಆಗಿರೋದು ಏನಿದೆ ಅದನ್ನು ಯೂಸ್ ಮಾಡಬೇಕಾದ್ರೆ ನೀವು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಇದೆಲ್ಲ ನ್ಯಾಚುರಲ್. ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು, ನೀವು ಇದನ್ನು ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಬೇಕಾದರೂ ನೀವು ಮಿಕ್ಸ್ ಮಾಡ್ಕೊಬೋದು. ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮಿಲ್ಕ್ನ ಮತ್ತು ಲೆಮನ್, ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀವು ಡೈಲಿ ಫೇಸ್ಗೆ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನಿಮಗೆ 3 ಮಂತ್ಸಲ್ಲಿ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ನೀವು 1-2 ಡೇಸಲ್ಲಿ ಯೂಸ್ ಮಾಡಿ ಬಿಟ್ಟರೆ ಅದೇನು ಯೂಸ್ ಆಗೋಲ್ಲ. ಸೊ ಸ್ಟಾರ್ಟ್ ಮಾಡಿ ಯೂಸ್ ಮಾಡೋಕ್ಕೆ. ಸೊ ಇವಾಗ ಡ್ರೈ ಆಗ್ತಾ ಇದೆ. ನಾನು ಇದನ್ನು ತುಂಬ ಹೊತ್ತು ಬಿಡ್ತೀನಿ ಬಿಕಾಸ್ ನನಗೆ ರೆಡ್ನೆಸ್ ಕಮ್ಮಿ ಆಗಿಲ್ಲ. ತುಂಬಾ ನೋವ್ತಾ ಇದೆ, ತಡ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು 2 ಮಂತ್ಸಿಂದ ಫೇಶಿಯಲ್ ರೇಸರ್ನ ಯೂಸ್ ಮಾಡಿ ಫೇಸಲ್ಲಿರೋ ಹೇರ್ನೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ಹೇಗಿರುತ್ತೆ ಅಂತ. ಆದರೆ ಈ ಸರಿ ನಾನು ಫೇಸ್ ವ್ಯಾಕ್ಸ್ನ ಮಾಡಿಸಿದ್ದೀನಿ. ಅದು ಹೇಗೆ ಮಾಡ್ತಾರೆ, ಅದರಿಂದ ಹೇಗಾಗುತ್ತೆ ಫೇಸು, ಬೆನಿಫಿಟ್ಸ್ ಇದೆಯಾ ಅಥವಾ ವರ್ತ್ ಇದೆಯಾ ಅಂತ ನಾನೇ ನಿಮಗೆಲ್ಲನೂ ತೋರ್ಸೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮಗೋಸ್ಕರ ನಾನು ಇಷ್ಟು ಕಷ್ಟಪಟ್ಟು ಫೇಸ್ ವ್ಯಾಕ್ಸ್ ನಾನು ಬಿಟ್ಬಿಟ್ಟಿದ್ದೆ. ಆದರೆ ನಿಮ್ಗೆ ಅದೊಂದು ಐಡಿಯಾ ಬರಲಿ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಫೇಸ್ ವ್ಯಾಕ್ಸು. ಅದು ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಮಾಡಿಸಿದ ಮೇಲೆ ಏನಾಗುತ್ತೆ, ಅದರಿಂದ ಏನು ನಾವು ಪ್ರಿಕಾಷನ್ಸ್ನ ತಗೋಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಈ ವಿಡಿಯೋನ ಮಾಡಿದ್ದು. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಇದರಿಂದ ತುಂಬಾ ಯೂಸ್ ಆಗುತ್ತೆ. ಈಗ ಫೇಸ್ ಸ್ವಲ್ಪ ಡ್ರೈ ಆಗಲಿ ಬಿಡೋಣ. ರೆಡ್ನೆಸ್ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಸೆಕೆಂಡ್ ಟೈಮ್ ನಾನು ಕಡಲೆ ಹಿಟ್ಟಲ್ಲಿ ಮಾಸ್ಕ್ ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಇವಾಗ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತಾಯಿದ್ದೀನಿ. ಸೊ ಕಮ್ಮಿ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ರಾಯನಾ ಸೈನಿಂಗ್ ಆಫ್. ಬಾಯ್ ಬಾಯ್.